ಇವತ್ತು ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ರವರ ಜೀವನ ಕುರಿತನ್ನ ನಾವೆಲ್ಲ ಮಾತಾಡುವಾಗ ಎಲ್ಲ ಧರ್ಮದವರು ನಮ್ಮ ಧರ್ಮವನ್ನ ದಯೆ, ಕರುಣೆ, ಅನುಕಂಪ, ಪ್ರೀತಿಯಲ್ಲಿ ಬೆಳೆಸಬೇಕು. ನಮ್ಮ ಧರ್ಮದ ಗೋಡೆಗಳು ತಗ್ಗಬೇಕು. ನೋಡಿ, ಹೀಗಿದ್ರೆ ನಾವ್ಯಾರನ್ನೂ ಹಿಡಿಯಕ್ಕಾಗೋದಿಲ್ಲ. ಆದ್ರೆ 5 ಬೆರಳುಗಳು ಒಟ್ಟಿಗೆ ಬಂದಾಗ ಅದಕ್ಕೆ ಬಲ ಬರುತ್ತೆ. ಹಾಗೆ ಮಾನವ ಕುಲ ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ದೇವರ ಮನೆಯ ಮಕ್ಕಳು ಅಂತ ಹೇಳಿ ಪರಸ್ಪರ ವಿಶ್ವಾಸದಿಂದ ಬದುಕಬೇಕು. ಇದು ಹಿರಿಯರು ಮೊದಲಿಂದಲೂ ನಮ್ಗೆ ಹೇಳ್ಕೊಂಡು ಬಂದಿರುವಂಥ ದಾರಿ. ಆದರೆ ಇವತ್ತಿನ ವ್ಯವಸ್ಥೆಗಳಲ್ಲಿ ರಾಜಕೀಯ, ದೇಶ, ದ್ವೇಷ ಇತ್ಯಾದಿಗಳ ಮಧ್ಯದಲ್ಲಿ ಧರ್ಮವನ್ನ ಮಧ್ಯ ತಂದು ಅದರಲ್ಲಿ ವಿಭಜನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಎಚ್ಚರವಾಗಿದ್ದೀವಿ. और जिस तरीके से हमारे फादर साहब ने कहा कि आज हमारे पास कमी जो है वो विटामिन एल यानी विटामिन लव की कमी है। ಧರ್ಮ, ಪ್ರಾಂತ, ರಾಜ್ಯಗಳ ಮಧ್ಯದಲ್ಲಿ ವಿಭಜನೆ ಆಗಕೂಡದು, ಭಾಷೆಗಳ ಮಧ್ಯೆ ವಿಭಜನೆ ಆಗಕೂಡದು. So these youngsters who are the future of tomorrow, they need to imbibe this teaching and share the teachings of Prophet Muhammad Sallallahu Alaihi Wasallam with all. ಪ್ರಸ್ತುತ ಸಮಾಜ ಹಗೆತನ, ಮತ್ಸರ, ದ್ವೇಷ ಇದರಿಂದ ತುಂಬಿರುವಾಗ ನಾವೆಲ್ಲ ಧರ್ಮದವರು ಒಟ್ಟಾಗಿ ಬಂದಿರೋದೇ ಒಂದು ದೊಡ್ಡ ಸಂದೇಶ. ಯಾವುದು ಸಂದೇಶ? ಇಡೀ ಭಾರತ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಪ್ರೀತಿಸುತ್ತೆ ಅನ್ನೋ ಸಂದೇಶವನ್ನ ಕೊಡ್ಲಿಕ್ಕೆ ನಾವೆಲ್ಲ ಧರ್ಮದ ಗುರುಗಳು ಬಂದು ಒಟ್ಟಾಗಿ ಸೇರಿ ನಾವೊಂದು ದೊಡ್ಡ ಸಂದೇಶವನ್ನ ಕೊಟ್ಟಿದೀವಿ. ನಾವೆಲ್ಲರೂ ಸೇರಿ ಇವತ್ತು ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ರವರ ಜೀವನ ಕುರಿತನ್ನ ನಾವೆಲ್ಲ ಮಾತಾಡುವಾಗ ಎಲ್ಲಾ ಧರ್ಮದವರು ನಮ್ಮ ಧರ್ಮವನ್ನ ದಯೆ, ಕರುಣೆ, ಅನುಕಂಪ, ಪ್ರೀತಿಯಲ್ಲಿ ಬೆಳೆಸಬೇಕು. ನಮ್ಮ ಧರ್ಮದ ಗೋಡೆಗಳು ತಗ್ಗಬೇಕು, ಮಾನವೀಯತೆ ಮೆರಿಬೇಕು ಅಂತೇಳಿ ನಾವು ಸಂದೇಶನ ಕೊಡ್ಲಿಕ್ಕೆ ನೀವು ಬಂದಿದೆ. ಬಸವಣ್ಣ ಹೇಳಿದಂತೆ ನಾವೆಲ್ಲ ದೇವರ ಮನೆಯ ಮಕ್ಕಳು. ನಮ್ಮಲ್ಲಿ ಯಾವುದೇ ಭೇದ ಇಲ್ಲ. ನಾವು ಒಟ್ಟಾಗಿರೋದ್ರಿಂದ ಭಗವಂತನ ಅನುಗ್ರಹ ನಮಗೆ ಸಂಪೂರ್ಣವಾಗುತ್ತೆ. ನೋಡಿ, ಹೀಗಿದ್ರೆ ನಾವ್ಯಾರನ್ನೂ ಹಿಡಿಯಕ್ಕಾಗೋದಿಲ್ಲ. ಆದ್ರೆ 5 ಬೆರಳುಗಳು ಒಟ್ಟಿಗೆ ಬಂದಾಗ ಅದಕ್ಕೆ ಬಲ ಬರುತ್ತೆ. ಹಾಗೆ ಮಾನವ ಕುಲ ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲ ದೇವರ ಮನೆಯ ಮಕ್ಕಳು ಅಂತ ಹೇಳಿ ಪರಸ್ಪರ ವಿಶ್ವಾಸದಿಂದ ಬದುಕಬೇಕು. ಇದು ಹಿರಿಯರು ಮೊದಲಿಂದಲೂ ನಮ್ಗೆ ಹೇಳ್ಕೊಂಡು ಬಂದಿರುವಂತ ದಾರಿ. ಆದ್ರೆ ಇವತ್ತಿನ ವ್ಯವಸ್ಥೆಗಳಲ್ಲಿ ರಾಜಕೀಯ, ದೇಶ, ದ್ವೇಷ ಇತ್ಯಾದಿಗಳ ಮಧ್ಯದಲ್ಲಿ ಧರ್ಮವನ್ನ ಮಧ್ಯ ತಂದು ಅದರಲ್ಲಿ ವಿಭಜನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಎಚ್ಚರವಾಗಿದ್ದೀವಿ. ಅದಕ್ಕಾಗಿ ಈ ಕಾರ್ಯಕ್ರಮ ಪರಸ್ಪರ ಹೃದಯ ಸಂವಾದ. ಇದು ಬೌದ್ಧಿಕವಾಗಿರುವಂತ ನಾನು ದೊಡ್ಡವ ಅನ್ನುವಂತ ಅಹಂಕಾರದ ನೆಲೆ ಇಲ್ಲ ಇಲ್ಲಿ. ಇದು ಹೃದಯ ಸಂವಾದ ಇದೆ. ಹೃದಯಗಳು ಯಾವತ್ತು ಸಮಾನವಾಗಿ ಮಿಡಿತವೆ. ಆ ಲೆಕ್ಕದಲ್ಲಿ ಇರುವಂತದ್ದೇ ಈ ಕಾರ್ಯಕ್ರಮ. ಅಂತ ಗುಣವನ್ನ, ನಮ್ಮ ಹೃದಯ ಸಂವಾದವನ್ನ ಹೆಚ್ಚು ಬೆಳೆಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಪ್ರೋಗ್ರಾಮ್ बहुत ही अच्छा है और it is a need of the hour for especially for the impart the message to the younger lot who are going to hold this country further.
the oneness of the mankind has to be established beyond the barrier of any differences what we have in this society, and the messages which is coming from our prophets like Muhammad, of the especially the compassion and the love that has to be used for the service to the mankind, then only the oneness can be brought and oneness can exist, the harmony can be established, and the peace will exist. Thank you. इमाम अहमद रजा मूवमेंट और द लाइट इंडिया फाउंडेशन की जानिब से आज सेंट जेवियर्स कॉलेज में इंटरफेथ प्रोग्राम हुआ, जिसकी टॉपिक थी आका रहमतुल्लिल आलमीन है। और अल्हम्दुलिल्लाह आप देख सकते हैं कि हमारे सामने हमारे स्वामी जी हैं, हमारे ज्ञानी साहब हैं और हमारे फादर्स हैं। इन लोगों ने बड़े अच्छे अंदाज से बताया कि आका के अखलाक क्या हैं, आका के किरदार क्या हैं और हम लोगों को किस अंदाज से ज़िंदगी गुजारना चाहिए। और जिस तरीके से हमारे फादर साहब ने कहा कि आज हमारे पास कमी जो है वो विटामिन एल यानी विटामिन लव की कमी है, उसे हम ला लेंगे तो फिर ये सब चीज़ें अच्छे से अच्छी हो जाएगी। और हमारा मकसद यही है कि नफ़रतों को ख़त्म किया जाए, मोहब्बत को बढ़ाया जाए, तालीम को आम किया जाए, एजुकेशन फॉर ऑल, लव फॉर ऑल। इसी पर हम लोग काम करते थे और काम करते रहेंगे। ಬೇರೆ ಬೇರೆ ಧರ್ಮಗಳಿಂದ ಗುರುಗಳು, ಪಾದ್ರಿಗಳು, ಇಮಾಮ್ಗಳು ಬಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ। ಇದು ಎಂಥ ಸಂದೇಶ ಅಂತಂದ್ರೆ ಎಲ್ಲ ಒಂದೇ, ಮಾನವೀಯ ಧರ್ಮ ಒಂದೇ ಅನ್ನೋ ಸಂದೇಶನ ಸಾರ್ತಾ ಇದೆ। ಇದಕ್ಕೋಸ್ಕರ ಈ ತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಆಗ್ಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋದನ್ನ ಆಶಿಸ್ತೀವಿ, ಮುಂದೆ ತಗೊಂಡು ಹೋಗ್ತೀವಿ। ಮಾನವೀಯ ಧರ್ಮ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೇ ಹೊರತು ನೀವು ಹೇಳ್ದಂಗೆ ಧರ್ಮ, ಪ್ರಾಂತ, ರಾಜ್ಯಗಳ ಮಧ್ಯದಲ್ಲಿ ವಿಭಜನೆ ಆಗಕೂಡದು, ಭಾಷೆಗಳ ಮಧ್ಯೆ ವಿಭಜನೆ ಆಗಕೂಡದು ಅನ್ನೋದಕ್ಕೋಸ್ಕರ ಸೇರಿರುವಂತ ಈ ಒಂದು ಒಕ್ಕೂಟ, ಈ ಒಂದು ಒಕ್ಕೂಟದ ಈ ಒಂದು ಏನಂತೀರ ಒಂದು ಮೆಸೇಜ್ ಮೂಲೆ ಮೂಲೆಗೆ ತಲುಪಲಿ ಅನ್ನೋದು ನನ್ನ ಆಶಯ। ಒಳ್ಳೇದಾಗ್ಲಿ, ಇದೇ ರೀತಿ ಮುಂದೆ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಹೋಗ್ಲಿ। The message for the youth is to imbibe the teachings of the Prophet Muhammad Sallallahu Alaihi Wasallam. As we saw today that all of the speakers spoke about the need of the compassion and mercy. So these youngsters who are the future of tomorrow, they need to imbibe this teaching and share the teachings of Prophet Muhammad Sallallahu Alaihi Wasallam with all. We have to combat the hatred. We have to combat the problem of non-peace in our society. And I believe that if we really follow the teaching of Muhammad Sallallahu Alaihi Wasallam and implement in our time, in our life, in our family, in our society, then we will have a better and peaceful future in India, inshallah. आज का प्रोग्राम है इंटरफेथ कॉन्फ्रेंस। इसका अहम मकसद जो है प्यार, मोहब्बत, भाईचारगी को आम करना है। इसमें अल्हम्दुलिल्लाह आप देख रहे हैं हर मजहब के लोग हमारे साथ जुड़े हैं। तो एक मैसेज देना था हुजूर सल्लल्लाहु अलैहि वसल्लम का, जो रहमतुल्लिल आलमीन है, तमाम के लिए ये रहमत है। ये मैसेज देने के मकसद से जो है और सब में आपस में प्यार मोहब्बत पैदा करना। आज के हालात सब जानते हैं, हर जगह कहीं ना कहीं नफरतें और बांटाव चल रहा है। इसलिए जो है हम लोग चाह रहे हैं कि जो है हर तरह प्यार मोहब्बत हो, यूनिटी हो, अमन हो। इस वजह से जो है ये प्रोग्राम का इनेकाद किया गया है। आप सल्लल्लाहु अलैहि वसल्लम के, प्रॉफिट मोहम्मद सल्लल्लाहु अलैहि वसल्लम की टीचिंग जो है, उनका विजडम जो है वो आम करें, जिससे जो है जो देश के खिलाफ जो ताकतें काम कर रहे हैं, अमन के खिलाफ जो ताकतें काम कर रहे हैं, उनको ये बताएं कि मोहम्मद सल्लल्लाहु अलैहि वसल्लम मर्सी जो है फॉर होल यूनिवर्स।